ಇಲ್ಲೂ ಕೂಡ ಮನೆಯವ್ರನ್ನ ಎದುರು ಹಾಕೊಳ್ಳೋ ಯೋಚನೆ ಮಾಡ್ತಾ ಇದ್ದೀರೇ ಹೊರತು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿಲ್ಲ ಅಲ್ವಾ? ಮೊದ್ಲು ಈ ಬುದ್ಧಿ ಬಿಡಿ ಚಿಕ್ಕ ಯಜಮಾನ್ರೆ. ಇದ್ರೆ ಎಲ್ರ ಜೊತೆ ಒಂದಾಗಿರಿ. ಅದನ್ನ ಬಿಟ್ಟು ಅವ್ರನ್ನ ದೂರ ಮಾಡ್ಕೊಳ್ಳೋ ಯೋಚನೆ ಮಾಡ್ಬೇಡಿ. ರೀ, ನೀವು ಮೊದ್ಲು ಈಗ ಯೋಚನೆ ಮಾಡೋದನ್ನ ಬಿಡ್ರಿ. ನಮಗೆ ನಮ್ದೇ ಯೋಚನೆ. ನಾವು ತಿಂದ್ವಾ ಮಲಗದ್ವಾ ಚೆನ್ನಾಗಿದ್ದೀವ ಅಷ್ಟೇ. ನಿಮ್ಗೆ ಆ ಬುದ್ಧಿ ಇರ್ಬೋದು ಚಿಕ್ಕ ಯಜಮಾನ್ರೆ, ಆದ್ರೆ ನನಗ ಆ ಬುದ್ಧಿ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡ್ಬೇಡಿ. ಇಲ್ಲೇ ಕೂತಿರಿ, ತಿಂಡಿ ತಂದ್ಕೊಡ್ತೀನಿ. ತಿಂಡಿ ತಿಂದು ವಿಶ್ರಾಂತಿ ತಗೊಳ್ಳಿ. ಆಗ ತಲೆಗೇರಿರೋ ಕೆಟ್ಟ ಹುಳ ಹೊರಗಡೆ ಬರುತ್ತೆ. ಅಲ್ಲ, ನನಗಿಲ್ಲಿ ಕಿಕ್ಕೇ ಏರ್ತಿಲ್ಲ ಅಂದ್ರೆ ಇವರು ಹುಳ ಏರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಂದು ನನಗೆ, ಇವ್ರದ್ದು ಇವ್ರಿಗೆ, ಅವ್ರದ್ದು ಅವ್ರಿಗೆ. ಅವಳಿ ಮನೆಗ್ ಬರೋದಕ್ ಮುಂಚೆ ಎಲ್ಲ ಸರಿಯಾಗಿತ್ತು. ಈಗ ನನ್ ಮುಖ ನೋಡೋದಕ್ಕೆ ಅವನು ಅಸಹ್ಯ ಪಡ್ತಾ ಇದ್ದಾನೆ ಅಂದ್ರೆ ಅವಳು ನನ್ನ ಮಗನ ಕೀಲಿಗೊಂಬೆ ತರ ಆಡಿಸ್ತಾ ಇದ್ದಾಳೆ. ಸಂಪೂರ್ಣವಾಗಿ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ. ಮತ್ತೆ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ರಾಜೇಶ್ವರಿ? ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಹೊಣೆ ಮಾಡ್ತಿದ್ಯಾ? ಈಗ ನಮ್ಮ ಮಗಳು ಮನೇಲಿ ಭಾಗ ಬೇಕು ಅಂತ ಕೇಳಿದ್ಲು, ಅದನ್ನ ಮಯೂರಿ ಹೇಳ್ಕೊಟ್ ಮಾಡ್ಸದ್ಲಾ? ನನ್ ಮಗಳಿಗೆ ಇಷ್ಟು ದಿವಸ ಇಲ್ದೇ ಇರೋ ಯೋಚನೆ ಇದಕ್ಕಿದಾಗೆ ಹ್ಯಾಕ್ ಬಂತು? ಅಂದ್ರೆ ನಾವು ಅವ್ರನ್ನ ಸಾಕಿರೋ ರೀತಿ ಸರಿ ಇಲ್ವಾ? ಅಥವಾ ಎಲ್ರು ಹೆಣ್ಮಗುನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾಗಿರೋದನ್ನ ನಾವು ಕಳ್ಸಿಲ್ಲ ಅನ್ನೋದು ನಮ್ ತಪ್ಪ? ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಮುಖ್ಯ ಅಲ್ಲ. ನಾವು ಸರಿಯಾದ ದಾರಿಲಿ ಹೋದ್ರೆ ಅವರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ನಾವು ಅಂತ ಯಾಕೆ ಹೇಳ್ತಾ ಇದ್ದೀರಾ? ನೇರವಾಗಿ ರಾಜೇಶ್ವರಿ, ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ, ಅಡ್ಡ ದಾರಿಲಿ ಹೋಗ್ತಾ ಇದೆ ಅಂತ ಹೇಳಿ. ನಮ್ಮ ಮಗಳು ಇವತ್ತು ಭಾಗ ಕೇಳಿದ್ಲು ಅಂತ ಹೇಳ್ತಾ ಇದ್ದೀರಲ್ವಾ? ಅವಳು ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ತಾಳೆ? ತನ್ನ ತಂದೆ ಪ್ರೀತಿ ಬೇರೆ ಯಾರಿಗೋ ಸಿಗ್ತಾ ಇರ್ಬೇಕಾದ್ರೆ ಅವಳು ಇನ್ನೇನ್ ತಾನೆ ಮಾಡ್ತಾಳೆ? ಈಗ್ಲೇ ಅವಳು ನಿಮ್ಮನ್ನ ಕೈವಶ ಮಾಡ್ಕೊಂಡಿದ್ದಾಳೆ. ಮುಂದೆ ನಿಮ್ಮನ್ನ ಏಮಾರಿಸಿ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರ್ಸ್ಕೊಂಡ್ರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿನೇ ಅವಳು ಈ ನಿರ್ಧಾರ ತಗೊಂಡಿದ್ದಾಳೆ. ಇನ್ಫ್ಯಾಕ್ಟ್ ತಂದೆ ತಾಯಾಗಿ ನಾವು ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾವೇ ಅವಳಿಗೆ ಆಸ್ತಿಯಲ್ಲಿ ಪಾಲು ಕೊಡ್ಬೇಕಾಗಿತ್ತು. ಆದ್ರೆ ನಿಮ್ಗೆ ಅವಳ ಬಗ್ಗೆ ಕೇರ್ ಇಲ್ವಲ್ಲ? ಯಾವಾಗ ನೋಡಿದ್ರು ಆ ಕೆಲಸದವಳ ಹೊಗಳ್ಕೊಂಡು ಓಡಾಡ್ತಾ ಇರ್ತೀರ. ಈಗ್ಲೂ ಅವಳದೇ ತಪ್ಪು. ಇಲ್ಲ ರಾಜೇಶ್ವರಿ, ಅವಳು ಯಾವತ್ತೂ ದುಡ್ಡುಗೋಸ್ಕರನೋ ಆಸ್ತಿಗೋಸ್ಕರನೋ ಆಸೆ ಪಡೋ ಹುಡುಗಿ ಅಲ್ಲ. ಒಂದ್ ಕಡೆ ಕೋಟಿ ಇಟ್ಟು ಇನ್ನೊಂದ್ ಕಡೆ ಅಪ್ಪ ತಂಗಿರ್ನಿಟ್ರೆ ಮಯೂರಿ ಆಯ್ಕೆ ಮಾಡ್ಕೊಳ್ಳೋದು ಅಪ್ಪ ತಂಗಿರ್ನ. ಅವಳು ಯಾವತ್ತೂ ಆಸ್ತಿಗೆ ದುಡ್ಡಿಗೆ ಆಸೆ ಪಡೋಳಲ್ಲ. ದಯವಿಟ್ಟು ಈ ರೀತಿ ಕೆಟ್ಟ ಯೋಚನೆಗಳನ್ನೆಲ್ಲ ಬಿಟ್ಬಿಡು ರಾಜೇಶ್ವರಿ. ನಾನಿಷ್ಟೆಲ್ಲ ಹೇಳ್ತಾ ಇದ್ರು ನೀವ್ ಅವಳ ಪರ ವಹಿಸ್ಕೊಂಡು ಮಾತಾಡೋದು ಬಿಡ್ತಾ ಇಲ್ಲ. ನೀವು ಅವಳನ್ನೇ ವಹಿಸ್ಕೊಂಡು ಮಾತಾಡೋದಾದ್ರೆ ನನ್ನ ಹತ್ರ ಮಾತೇ ಆಡ್ಬೇಡಿ. ನೀನ್ ಇಷ್ಟೊಂದು ವಿತಂಡವಾದ ಮಾಡೋದಾದ್ರೆ ನನಗೂ ನಿನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಅಪ್ಪ, ಏನ್ ಸಮೂ ಇದು? ಕಲೆಕ್ಷನ್ ಇಲ್ದೆ ಬಿಕೋ ಅಂತಿರೋ ಥಿಯೇಟರ್ ತರ ಮನೆ ಫುಲ್ ಸೈಲೆಂಟ್ ಆಗಿದೆ. ಎಲ್ರು ಹೇಳ್ದೆ ಕೇಳ್ದೆ ಎಲ್ಲಾದ್ರೂ ಹೋಗ್ಬಿಟ್ರಾ? ಇಲ್ಲಿ ಹೇಳ್ಬಿಟ್ಟೆ ಹೋಗೋದಕ್ಕಾಗಲ್ಲ. ಇನ್ ಹೇಳ್ದೆ ಯಾರಾದ್ರೂ ಎಲ್ಲಾದ್ರೂ ಹೋಗಿರ್ತಾರ?
ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ಆ, ಅಂದ್ರೆ ನಮ್ಗೇನು ಕೆಲಸ ಇಲ್ಲ, ನಾವು ಓತ್ಲಾ ಹೊಡ್ಕೊಂಡು ಕೂತಿದೀವಿ ಅಂತ ಹೇಳ್ತಿದೀಯಾ? ನಾನ್ ಎಲ್ರಿ ಹಾಗೆ ಹೇಳ್ದೆ? ನೀವು ಸುಮ್ನೆ